ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ನೀವು KCET ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಕ್ಕೆ ಹೋದ್ರೆ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಬರ್ತಿದೆ. ಸೊ ನಾನು ಇಲ್ಲಿ ಫೋಟೋ ಹಾಕ್ತಿದ್ದೀನಿ ನೋಡಿ. ನಾನು ಕೂಡ ಬೆಳಗ್ಗೆ ಲಾಗಿನ್ ಆಗಕ್ಕೆ ಟ್ರೈ ಮಾಡಿದೆ. ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಿದೆ. ಹಿಂಗಂದ್ರೆ ಏನು ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಈ ತರ ಅಂದ್ರೆ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಅಡ್ಮಿಷನ್ ಪ್ರೋಸೆಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅರ್ಥ. ಇನ್ನೇನು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಓಕೆನಾ, ಇವಾಗ ಏನು 16ನೇ ತಾರೀಕು ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ರು, ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಸ್ಟಾಪ್ ಆಗಿಬಿಟ್ಟಿದೆ. ನಾನು ಅವಾಗಲೇ ಹೇಳಿದ್ದೆ 14ನೇ ತಾರೀಕು ಕೊಟ್ಟಿದ್ರು ಲಾಸ್ಟ್ ಡೇಟು. ಇವಾಗ 2 ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ, 16ನೇ ತಾರೀಕು ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದೆ. ಇವತ್ತು ಲಾಸ್ಟ್ ಡೇಟ್ ಇದೆ ಅದಕ್ಕೆ. ಸೊ ಹಂಗಾಗಿ ಕಂಪ್ಲೀಟ್ ಎಲ್ಲ ಪ್ರೋಸೆಸ್ ಅನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಸತಿನೇ ಜಾಸ್ತಿ ದಿನ ಕೊಟ್ಟಿರೋದವರು, ಹೋದ್ ಸತಿ ಎಲ್ಲ ಅಷ್ಟೊಂದು ದಿವಸ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಬ್ರೋ ಅಂದ್ರೆ, ಖಂಡಿತವಾಗ್ಲೂ ಕೂಡ ಇನ್ನೊಂದು ಶೆಡ್ಯೂಲ್ನ ರಿಲೀಸ್ ಮಾಡಬೇಕಾಗುತ್ತೆ ಅವರು. ಅಂದ್ರೆ ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಇನ್ನೊಂದು ಶೆಡ್ಯೂಲ್ನ ರಿಲೀಸ್ ಮಾಡಬೇಕಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಬೇಕಾಗುತ್ತೆ. ಅದಕ್ಕೊಂದು PDF ನ ಬಿಡ್ತಾರೆ. ಅದ್ರಲ್ಲಿ ನಿಮ್ಗೆ ಏನಿರುತ್ತೆ ಅಂತ ಹೇಳಿದ್ರೆ, ಚಾಯ್ಸ್ 3 ಮತ್ತೆ ಚಾಯ್ಸ್ 4ನ ತಗೊಂಡಿರೋರಿಗೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದು ಮೇನು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಪೇಮೆಂಟ್ ಆಫ್ ಕ್ಯಾಶ್ ಅಂಡ್ ಡೆಪಾಸಿಟ್ ಅದೊಂದು ಬಿಡ್ತಾರೆ. ನಿಮ್ಗೆ ಇಲ್ಲಿ ಕಾಸ್ಟ್ ಅಂಡ್ ಡೆಪಾಸಿಟ್ಗೆ ನಿಮ್ಗೆ ಇಲ್ಲಿ ಆಪ್ಷನ್ ಬಿಡ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್, ಮಾಡಿಫೈ, ಡಿಲೀಟ್ ಮತ್ತೆ ರೀಆರ್ಡರ್ ಆಪ್ಷನ್ಸ್ ಇದನ್ನು ಕೂಡ ನಿಮ್ಗೆ ಇಲ್ಲಿ ಚಾನ್ಸ್ ಕೊಡ್ತಾರೆ. ಸೊ ಅದಾದ್ಮೇಲೆ ಪಬ್ಲಿಕೇಶನ್ ಆಫ್ ಸೀಟ್ ರೌಂಡ್ ರಿಸಲ್ಟ್, ಅಲಾಟ್ಮೆಂಟ್, ಪ್ರಾವಿಷನಲ್ ರಿಸಲ್ಟ್ ಅಂತ ಕೂಡ ಕೊಡ್ತಾರೆ. ಅಂದ್ರೆ ಇವಾಗ ಪ್ರಾವಿಷನಲ್ ರಿಸಲ್ಟ್, ಸೀಟ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಪ್ರಾವಿಷನಲ್ ರಿಸಲ್ಟ್ ಮತ್ತೆ ಫೈನಲ್ ರಿಸಲ್ಟ್ಗೂ ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಚಾಯ್ಸ್ ಎಂಟ್ರಿ ಅವೆಲ್ಲನೂ ಕೂಡ ಆಪ್ಷನ್ ಬಿಡ್ತಾರೆ. ಅದಾದ್ಮೇಲೆ ನೀವು ಮತ್ತೆ ನನ್ನ ಒಳ್ಳೆ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಅಡ್ಮಿಷನ್ ಪ್ರೋಸೆಸ್ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಸೊ ಇಷ್ಟು ಪ್ರೋಸೆಸ್ ಇದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ. ಇವಾಗ ಸದ್ಯಕ್ಕೆ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಇವಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರಲ್ವಾ, ಕಟ್ ಆಫ್ ಜಾಸ್ತಿ ಇದ್ರು ಕಮ್ಮಿ ಇದ್ರು ನಿಮಗೆ ಅನಿಸ್ತಿದೆ ಅಂತ ಹೇಳಿದ್ರೆ ಕಾಲೇಜ್ ಸಿಗುತ್ತೆ ಅಂದ್ರೆ ಅಂತ ಕಾಲೇಜಸ್ ಎಲ್ಲಾನು ಕೂಡ ಆಡ್ ಮಾಡಿ ಅಂತ ಹೇಳಿದ್ದೆ. ಬಟ್ ಇವಾಗ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ನೀವು ನೀಟಾಗಿ ನೋಡ್ಕೊಂಡು ಯಾವ ಒಂದು ಕಾಲೇಜ್ ಬೇಕು, BMA ಸ್ಟೂಡೆಂಟ್ಸ್ಗಳಿಗೆ ಯಾವ ಒಂದು ಕಾಲೇಜಸ್ ಬೇಕೋ ಅವೆಲ್ಲ ಕಾಲೇಜಸ್ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ ಬೇರೆ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲಾನು ಕೂಡ ಇವಾಗ ಆಪ್ಷನ್ ಎಂಟ್ರಿನಲ್ಲಿ ಕೇವಲ ರಿಮೂವ್ ಮಾಡ್ಕೋಬಹುದು, ಬಿಟ್ರೆ ಆಡ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನಿಮಗೆ ಆ ಒಂದು ಕಾಲೇಜ್ ಸೂಟಬಲ್ ಅಲ್ಲ ಅನಿಸ್ತಿದೆ ಅಂತ ಹೇಳೋದಾದ್ರೆ ಕಟ್ ಆಫ್ ನೋಡ್ಕೊಂಡು ಆ ಒಂದು ಕಾಲೇಜಸ್ನ ನೀವು ರಿಮೂವ್ ಮತ್ತೆ ಆಡ್ ಮಾಡ್ಕೋಬಹುದು. ಬರೀ BMA ಸ್ಟೂಡೆಂಟ್ಸ್ಗಳಿಗೆ, ಬೇರೆ ಒಂದು ಸ್ಟೂಡೆಂಟ್ಸ್ಗಳೆಲ್ಲನೂ ಕೇವಲ ಅದು ರಿಮೂವ್ ಮಾಡ್ಕೋಬಹುದು ಅಷ್ಟೇ, ಬಿಟ್ರೆ ಆಡ್ ಮಾಡ್ಕೊಳಕ್ ಆಗಲ್ಲ. ಸೊ ಹಂಗಾಗಿ ಇವಾಗ ಯಾವಾಗ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈ ಒಂದು ವಿಡಿಯೋ ಹೊಸಬ್ರು ನೋಡ್ತಿದ್ದೀರಾ ಅಂದ್ರೆ ತಿಳಿಸ್ಕೊಡ್ತೀನಿ ನೋಡಿ. ಕಾಲೇಜಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 15th ಮೇಲೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ನನ್ನ ಒಂದು ಅನಿಸಿಕೆ ಪ್ರಕಾರ 28th ಮೇಲ್ಗಡೆ ನಿಮ್ಗೆ ಇಲ್ಲಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಬಹುದು. ಬಟ್ ಸೆಕೆಂಡ್ ರೌಂಡ್ ಮುಂಚೆ ಕೆಲವೊಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಾಗುತ್ತೆ, ಮತ್ತೆ ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಡಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಟೈಮ್ಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅವರು. ಸೊ ಹಂಗಾಗಿ 25 ಒಳಗಡೆ ನಿಮ್ಗೆ ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಯಾಕಂದ್ರೆ ಚಾಯ್ಸ್ 3 ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ತನಕನೂ ಕೂಡ ಹೋಗುತ್ತೆ. ಚಾಯ್ಸ್ 3 ಅಲ್ಲ, ಅದು ರೌಂಡ್ 3 ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಥರ್ಡ್ ರೌಂಡ್ ಬಂದ್ಬಿಟ್ಟು ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸೆಪ್ಟೆಂಬರ್ 30th ತನಕನೂ ಕೂಡ ಹೋಗುತ್ತೆ. ಸೊ ಹಂಗಾಗಿ ಅವರು ಬೇಗನೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನನ್ನ ಒಂದು ಪ್ರಕಾರ ಲಾಸ್ಟ್ ವೀಕಲ್ಲಿ ಆಗಬಹುದು ಅಂತ ಅನ್ಕೊಂತೀನಿ. ಇನ್ನು ನಿಮ್ಗೆ ಇಲ್ಲಿ MCC ರಿಸಲ್ಟ್ ಕೂಡ ಬಂದ್ಬಿಡುತ್ತೆ, ಇನ್ನೇನು ತೊಂದರೆ ಇಲ್ಲ. ಅವ್ರಿಗೆ ಆರಾಮಾಗಿ ಎಲ್ಲ ಪ್ರೊಸೆಸ್ ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.